ರಾಜ್ಯದ ಗಮನ ಸೆಳೆದ ತುಮಕೂರಿನ ಶಿಕ್ಷಕರು. ಇಪ್ಪತ್ತೈದು ಮಕ್ಕಳಿಗೆ ಉಚಿತ ವಿಮಾನ ಪ್ರವಾಸದ ಭಾಗ್ಯ. ಸರ್ಕಾರಿ ಶಾಲೆಯೆಂದ್ರೆ ಮೂಗು ಮುರಿಯುವ ಜನರೇ ಹೆಚ್ಚು. ಆದರೆ ಇಲ್ಲೊಂದು ಸರ್ಕಾರಿ ಶಾಲೆಯ ಶಿಕ್ಷಕರು ಖಾಸಗಿ ಶಾಲೆಗಳನ್ನ ಮೀರಿಸುವ ನಿಟ್ಟಿನಲ್ಲಿ ತಮ್ಮ ಶಾಲೆಯನ್ನ ತಯಾರು ಮಾಡಬೇಕಂತ ಸಜ್ಜಾಗಿದ್ದಾರೆ. ಸ್ವಂತ ಹಣದಿಂದ ಶಾಲೆಯನ್ನ ಹೈಟೆಕ್ಗೊಳಿಸಲು ಪಣ ತೊಟ್ಟಿದ್ದಾರೆ. ಇದೀಗ ತಮ್ಮ ಸ್ವಂತ ಹಣದಿಂದಲೇ ಶಿಕ್ಷಕರು ಬರೋಬ್ಬರಿ 25 ವಿದ್ಯಾರ್ಥಿಗಳಿಗೆ ಉಚಿತ ವಿಮಾನಯಾನ ಭಾಗ್ಯವನ್ನ ಕಲ್ಪಿಸಿದ್ದು, ಇವರುಗಳ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಹೌದು, ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಸಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮಾಡ್ತಾ ಇರುವ ಮಹತ್ಕರ ಕಾರ್ಯ ಇದು. ಶಾಲೆಯಲ್ಲಿ ಒಟ್ಟು 4 ಜನ ಶಿಕ್ಷಕರಿದ್ದು, ಪ್ರತಿಯೊಬ್ಬರು ತುಂಬಾ ಆಕ್ಟಿವ್ ಆಗಿದ್ದಾರೆ. ಎಲ್ಲರೂ ಶಾಲೆಯ ಪ್ರಗತಿಗೆ ಶ್ರಮಿಸ್ತಾ ಇದ್ದು, ಇದೀಗ ತಮ್ಮ ಶಾಲೆಯ ಮಕ್ಕಳಿಗೆ ಸ್ವಂತ ಹಣದಿಂದ ವಿಮಾನ ಪ್ರವಾಸ ಭಾಗ್ಯ ನೀಡಿದ್ದಾರೆ. ಈ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಒಟ್ಟು 84 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದು, ಇದರಲ್ಲೀಗ 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ 25 ವಿದ್ಯಾರ್ಥಿಗಳಿಗೆ ವಿಮಾನಯಾನದ ಭಾಗ್ಯ ಕಲ್ಪಿಸಲಾಗಿದ್ದು, ಇದು ಇತರರಿಗೂ ಮಾದರಿಯಾಗಿದೆ. ಹೊಸಕೋಟೆ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅತ್ಯುನ್ನತ 10 ಹಲವಾರು ಯೋಜನೆಗಳನ್ನು ಇವತ್ತು ನಮ್ಮ ಗ್ರಾಮಸ್ಥರು ಮತ್ತು ಅಲ್ಲಿನ ಶಿಕ್ಷಕರು ಅವರ ಪ್ರತಿಭೆಗಳನ್ನು ಹೊರತರ್ತಾ ಇದ್ದಾರೆ. ಅದರಲ್ಲಿ ಭಾಳ ವಿಶೇಷ ಅಂತ ಹೇಳಿದ್ರೆ, ಪ್ರಾಥಮಿಕ ಶಾಲೆಯ ಮಕ್ಕಳು ಒಂದು ಕುರುಕ್ಷೇತ್ರ ಅನ್ನುವಂಥ ನಾಟಕವನ್ನು ಅಭಿನಯಿಸಿರುವಂಥದ್ದು, ಜೊತೆಗೆ ಸ್ಪೋಕನ್ ಇಂಗ್ಲೀಷ್ ಅನ್ನುವಂಥದ್ದು ಬೇಸಿಗೆ ಸಂದರ್ಭಗಳಲ್ಲಿ ಭಾಳ ಆಶ್ಚರ್ಯ. ಅಂದರೆ ಕನ್ನಡ ಶಾಲೆಯ ಮಕ್ಕಳು ಕೂಡ ಇಂಗ್ಲೀಷ್ನಲ್ಲಿ ಸಂವಾದವನ್ನು ಮಾಡುವಂಥದ್ದು, ಇಂಗ್ಲೀಷ್ನಲ್ಲಿ ವ್ಯವಹರಿಸುವಂಥದ್ದನ್ನು ನೋಡಿದರೆ ಬಹುಶಃ ಶಾಲೆ ಅತ್ಯುನ್ನತ ಇತಿಹಾಸವನ್ನು ಬರೆಯೋದರಲ್ಲಿ ಯಾವುದೇ ಸಂಶಯವಿಲ್ಲ. ಅಲ್ಲಿರುವಂಥ ಶಿಕ್ಷಕರಿಗೆ ಈಗಾಗಲೇ ಮುಖ್ಯೋಪಾಧ್ಯಾಯರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಕಾಂತಣ್ಣನವರಿಗೆ ಲಭಿಸಿರುವಂಥದ್ದು. ಜೊತೆಗೆ ಹರೀಶ್ ಅನ್ನುವಂಥ ಶಿಕ್ಷಕರು ಎಲ್ಲ ಕಾರ್ಯಗಳಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿರುವಂಥದ್ದು. ಹರೀಶ್ ಕುಮಾರ್ ಸುಮಾರು 10ರಿಂದ 15 ವರ್ಷಗಳಿಂದ ನನಗೆ ಪರಿಚಿತ ಶಿಕ್ಷಕ. ಈ ವರ್ಷವೂ ಕೂಡ ಶೈಕ್ಷಣಿಕ ಪ್ರವಾಸದಲ್ಲಿ ನಮ್ಮ ಹೊಸಕೋಟೆಯ ಸರ್ಕಾರಿ ಮಕ್ಕಳು ಭಾಳ ವಿಶೇಷ ಅಂತ ಹೇಳಿದ್ರೆ, ನನಗೆ ಗೊತ್ತಿದ್ದಾಗೆ ಅಥವಾ ನಮ್ಮ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ನಮ್ಮ ಶಾಲೆಯ ಮಕ್ಕಳು ಕೂಡ ವಿಮಾನಯಾನವನ್ನು ಮಾಡುವಂಥದ್ದು, ವಿಮಾನದಲ್ಲಿ ಪ್ರಯಾಣ ಮಾಡುವಂಥದ್ದು ಭಾಳ ಸಂತೋಷವನ್ನು ತಂದಿದೆ. ಈ ಹೊಸಕೋಟೆಯ ಶಾಲೆಯ ಶಿಕ್ಷಕ ವೃಂದಕ್ಕೆ ವಿಶೇಷವಾಗಿ ನಾನು ಅಲ್ಲಿನ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಗ್ರಾಮಸ್ಥರು ಮತ್ತು ಶಿಕ್ಷಕರು ಒಟ್ಟಿಗೆ ಕೆಲಸವನ್ನು ಮಾಡಿದರೆ ಈ ರಾಜ್ಯದಲ್ಲಿ ಮಾದರಿಯ ಶಾಲೆಯಾಗಿ ಮಾಡ್ಬೋದು ಅಂತ ಕಾರ್ಯವನ್ನು ಅಲ್ಲಿನ ಮುಖ್ಯ ಶಿಕ್ಷಕರಾದಂಥ ಕಾಂತರಾಜ್ ಅವರು ಮತ್ತು ಹರೀಶ್ ಕುಮಾರ್ ಅವರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳೇನು ಶೈಕ್ಷಣಿಕ ಪ್ರವಾಸವನ್ನು ಇಲ್ಲಿಂದ ಟ್ರೈನಲ್ಲಿ ಹೋಗಿ ಆ ಕಡೆಯಿಂದ ವಿಮಾನದಲ್ಲಿ ಬರುವಂಥದ್ದು ಆಶ್ಚರ್ಯ. ನಮಗೆ ಹಿಂದೆಲ್ಲ ನಾವೆಲ್ಲ ಓದಬೇಕಾದ್ರೆ ನಮಗೆ ಬಸ್ನಲ್ಲೂ ಕೂಡ ಕರ್ಕೊಂಡು ಹೋಗ್ಲಿಕ್ಕೆ, ಆಟೋದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಜನ ಇರಲಿಲ್ಲ. ಇವತ್ತಿನ ಸರ್ಕಾರಿ ಶಾಲೆ ಮಕ್ಕಳು ವಿಶೇಷವಾಗಿ ಕಟ್ಟಕಡೆಯ ಒಂದು ಹಳ್ಳಿಯಲ್ಲಿ ಯಾವುದೋ ಒಂದು ಆ ಕಡೆ ಅಭಿವೃದ್ಧಿಯನ್ನು ಕಾಣುವಂಥದ್ದು ಸಣ್ಣ ಹಳ್ಳಿಯ ಮಕ್ಕಳು ವಿಮಾನದಲ್ಲಿ ಹೋಗ್ತಕ್ಕಂಥದ್ದು ಸಂತೋಷವನ್ನು ತಂದಿದೆ. ಆ ಶಾಲೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಆ ಮಕ್ಕಳ ಪ್ರಯಾಣ ಸುಖಕರವಾಗಿರಲಿ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೇನೆ. 2024-25ನೇ ಸಾಲಿನ ಶೈಕ್ಷಣಿಕ ಪ್ರವಾಸ ಮಕ್ಕಳಿಗೆ ಹೊಸ ಅನುಭವವನ್ನ ಕೊಡುವ ಉದ್ದೇಶದೊಂದಿಗೆ ಈ ಯೋಜನೆಯನ್ನ ರೂಪಿಸಲಾಗಿದೆ. ರೈಲು ಮತ್ತು ವಿಮಾನದ ಮೂಲಕ ಮಂಗಳೂರು, ಪಿಲಿಕುಳ ಮೃಗಾಲಯ, ಲೈಟ್ ಹೌಸ್, ವಿಜ್ಞಾನ ಕೇಂದ್ರ, ಹೆರಿಟೇಜ್ ವಿಲೇಜ್ ಮತ್ತು ವಿಧಾನಸೌಧದ ಮುಂತಾದ ಸ್ಥಳಗಳನ್ನು ವೀಕ್ಷಣೆ ಮಾಡುವ ವಿಶೇಷ ಯೋಜನೆ ರೂಪಿಸಲಾಗಿದೆ. ಗೃಹ ಸಚಿವ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈ ವಿಮಾನ ಪ್ರವಾಸದ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದು, ಈ ಪ್ರವಾಸಕ್ಕೆ ಆರ್ಥಿಕ ಸಹಾಯ ನೀಡುವುದಾಗಿ ತಿಳಿಸಿದ್ದಾರೆ. 2024-25ನೇ ಸಾಲಿನ ಶೈಕ್ಷಣಿಕ ಪ್ರವಾಸವನ್ನು ಮಂಗಳೂರಿಗೆ ಕೈಗೊಂಡಿದ್ದೇವೆ. ಅದಕ್ಕೆ ಎಲ್ಲ STMC ಸದಸ್ಯರುಗಳು, ಪೋಷಕರು ಒಪ್ಪಿ ಹೋಗಲಿ ಅಂತ ನಮಗೆ ತಿಳಿಸಿದ್ದಾರೆ. ಹಾಗೂ ನಮ್ಮ ಪ್ರಯಾಣ ಸುಖಕರವಾಗಿ ಅಂತ ತುಂಬ ಆರೈಕೆ ಮಾಡಿದ್ದಾರೆ. ಇದೇ ಮಕ್ಕಳನ್ನ ಮೊದಲೇ ಹೇಳಿದ್ವಿ, ನಾವು ಫ್ಲೈಟಲ್ಲಿ ಮಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ 2 ತಿಂಗಳು ಮುಂಚಿತವಾಗಿ ಹೇಳಿದ್ವಿ. ಹಾಗಾಗಿ ಮಕ್ಕಳೆಲ್ಲ ಒಪ್ಕೊಂಡು STMC ಸಹಕಾರದಿಂದ
ಈ ಒಂದು ವಿಮಾನ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿದ್ದ ಮುಖ್ಯ ಶಿಕ್ಷಕ ಕಾಂತಪ್ಪ ಈ ಪ್ರಶಸ್ತಿಯ ಮೊತ್ತವನ್ನ ಕೂಡ ಶಾಲೆಯ ಅಭಿವೃದ್ಧಿಗಾಗಿ ನೀಡಿದ್ರು. ಇದರಿಂದ ಪ್ರೇರೇಪಿತರಾದ ಸಹ ಶಿಕ್ಷಕ ಹರೀಶ್ ಈ ಶೈಕ್ಷಣಿಕ ಪ್ರವಾಸಕ್ಕೆ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿಯನ್ನ ನೀಡಿದ್ದಾರೆ. ಒಟ್ಟಿನಲ್ಲಿ ಹೊಸಕೋಟೆ ಶಾಲೆಯ ಶಿಕ್ಷಕರು ಉತ್ತಮ ಕಾರ್ಯವನ್ನೇ ಮಾಡ್ತಾ ಇದ್ದು, ಈ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಮತ್ತು ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.